ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ಸೊ ಸ್ನೇಹಿತರೆ, ಲಾಸ್ಟ್ ಬ್ಲಾಗ್ ನೀವೆಲ್ಲ ನೋಡಿದ್ರಿ. ನಾನೊಂದು ಸ್ವಲ್ಪ ಸಿಂಪಲ್ ಆಗಿ ಶೂಟ್ ಮಾಡಿದ್ದೆ. ಏನೋ ಅಷ್ಟೊಂದು ಕಂಟೆಂಟ್ ಇರಲಿಲ್ಲ ತೋರ್ಸೋಕ್ಕೆ ಬ್ಲಾಗಲ್ಲಿ, ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿ ಬಂದಿದೆ ಆ ಬ್ಲಾಗು. ನಿಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ, ನಮ್ಮ ಮನೇಲಿ ಯಾರೂ ಇಲ್ಲ ಇವಾಗ. ನಮ್ಮ ಅಮ್ಮ ಕೂಡ ಹುಬ್ಳಿಗೆ ಹೋಗಿದ್ದಾರೆ. ನಾನು ನಮ್ಮ ಮನೇಲಿ ಒಬ್ಬನೇ ಇದ್ದೀನಿ. ನಮ್ಮ ಅಕ್ಕ ಅವಾಗ ಬರ್ತಾ ಇರ್ತಾಳೆ, ಅವಳು ಬಂದಿದ್ಲು ಅಂತ ಬ್ಲಾಗ್ ಮಾಡಿದ್ದೆ ನಾನು. ಮತ್ತೆ ಇನ್ನೊಂದು ಕಡೆ ಬಂದರೆ ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಗುಲ್ಬರ್ಗದಲ್ಲಿದ್ದಾಳೆ. ನಂದೆಲ್ಲ ಮನಸ್ಸೆಲ್ಲ ಫುಲ್ ಗುಲ್ಬರ್ಗದಲ್ಲೇ ಕೂತ್ಕೊಂಡಿದೆ. ಇವತ್ತು ನಾನು ಒಂದು ಸ್ವಲ್ಪ ಎಲ್ಲ ಹೊರಗಡೆ ಎಲ್ಲ ಹೋಗ್ಬೇಕಾಗಿತ್ತು, ಬಟ್ ಎಲ್ಲ ಪ್ಲಾನ್ ಚೌಪಟ್ಟಾಗಿ ಹೋಗ್ಬಿಡ್ತು. ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಬಂದಿದ್ದಂತೆ ಪಾಪುದು. ಆ ಬರ್ತ್ ಸರ್ಟಿಫಿಕೇಟ್ ತರೋಣ ಅನ್ಕೊಂಡೆ. ಹಾಗೆ ಒಂದೇನೋ ಸರ್ಪ್ರೈಸ್ ವಿಷಯ ಇತ್ತು. ಖುಷಿ ಬರ್ತ್ಡೇ ಬರ್ತಾ ಇದಿಲ್ಲ, ಅದಕ್ಕೆ ಅವಳಿಗೆ ಏನೋ ತಗೋತಾ ಇದೀನಿ ಒಂದು. ಸೊ ಅದನ್ನೆಲ್ಲ ನಿಮ್ಗೆ ತೋರಿಸ್ತಾನೆ ಹೇಳೋಣ, ಹಾಗೆ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಅದನ್ನು ಕೂಡ ಫ್ಲಾಪ್ ಆಗೋಗ್ಬಿಡ್ತು. ಇವತ್ತು ಸಂಡೇ, ಮೋಸ್ಟ್ ಆಫ್ ದಿ ಕೆಲಸಗಳು ಆಗ್ತಾ ಇಲ್ಲ, ಯಾರು ಇಲ್ಲ ಇವತ್ತು. ಶಾಪ್ ಓಪನ್ ಇಲ್ಲ, ಆಮೇಲೆ ಹಾಸ್ಪಿಟಲ್ ಸ್ಟಾಫ್ ಇಲ್ಲ. ಸೊ ಹಂಗಾಗಿ ನನಗೆ ಏನು ಮಾಡಕ್ ಹೋಗ್ತಾ ಇಲ್ಲ. ಇವತ್ತಿನ ವ್ಲಾಗ್ನು ಕೂಡ ಪೂಜಾನ ಸ್ಟಾರ್ಟ್ ಮಾಡಿದ್ಲು ಗುಲ್ಬರ್ಗದಲ್ಲಿ. ನಾನಿವತ್ತು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಯಾಕೆ ಇಲ್ಲಿ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ, ಒಂದೇನೋ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ನಿಮ್ಗೆಲ್ಲ ತೋರಿಸ್ಬೇಕು. ವಿಷಯ ಅಲ್ಲ, ಆಕ್ಚುಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿರೋದು ಒಂದೇನೋ ಒಂದು ವಿಷಯ ಇದೆ, ನಿಮ್ಗೆಲ್ಲ ತೋರ್ಸೋಣ ಅಂತ ಅನ್ಕೊಂಡೆ. ಅದನ್ನ ತೋರಿಸ್ಬಿಟ್ಟು ನಾನು ಮತ್ತೆ ನಿಮ್ಮೆಲ್ಲರಿಗೂ ಗುಲ್ಬರ್ಗ ಕಳ್ಸಿಕೊಡ್ತೀನಿ. ನೀವು ಅಲ್ಲೋಗ್ಬಿಟ್ಟು ವ್ಲಾಗ್ ನೋಡಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗ್ಬಿಟ್ಟು ನೋಡ್ಕೊಂಬರೋಣ. ನೋಡಿ ಸ್ನೇಹಿತರೆ, ನನಗೆಲ್ಲ ಹೇಳಿದೆ ಇವತ್ತು ಸ್ವೀಟ್ ಹಾಕಿರೋದೇನೋ ತೋರಿಸ್ತೀನಿ ಅಂತಂದೆ. ನಾನು ಇವತ್ತು ಟೆರೆಸ್ನಲ್ಲಿ ಬಂದಿದ್ದೀನಿ. ನಮ್ಮ ಮನೇಲಿ ಒಂದು ಪಾರಿವಾಳ ಮೊಟ್ಟೆ ಇಟ್ಟಿದೆ. ಇಲ್ಲಿ ನೋಡಿ, ಅಯ್ಯಯ್ಯೋ ಮೊಟ್ಟೆ ಮೇಲೆ ಕುತ್ಕೊಂಡ್ಬಿಟ್ಟಿದೆ ಪಾರಿವಾಳ. ಎಲ್ಲ ಮೊಟ್ಟೆ ಇಟ್ಟಿದೆ ಪಾರಿವಾಳ. ಅದು ತೋರಿಸೋಣ ಅಂತ ಅನ್ಕೊಂಡು ನಿಮಗೆ. ಪಾಪ ಅದಕ್ಕೆ ನೋಡಿ, ಇಲ್ಲೆಲ್ಲೂ ಅದಕ್ಕೆ ಗುಡಿಸಲು ಮಾಡ್ಕೊಳಕ್ಕೆ ಜಾಗ ಇಲ್ಲ. ಇದು ನಮ್ಮದು ಅಡುಗೆ ಮನೆ ಸಜ್ಜೆ ಇದು. ಸೊ ಸ್ನೇಹಿತರೆ, ನಾನು ಕೆಳಗಡೆ ಬಂದ್ಬಿಟ್ಟೆ. ಮೇಲ್ಗಡೆಯಿಂದ ನಿಂದೊಳಕ್ಕಾಗ್ತಾಯಿಲ್ಲ, ಅಷ್ಟೊಂದು ಬಿಸಿಲಿದೆ ಮೇಲ್ಗಡೆ. 2 ದಿವಸದಿಂದ ಕ್ಲೈಮೇಟ್ ಬೇರೆ ಸರಿ ಇಲ್ಲ. ಇವಾಗ ಕ್ಲೈಮೇಟ್ ಸ್ವಲ್ಪ ಚೆನ್ನಾಗಿದೆ, ಬಿಸಿಲು ಬೆಳಕೆಲ್ಲ ಚೆನ್ನಾಗಿ ಬಂದಿದೆ ಹೊರಗಡೆ. ಏನೋ ಒಂದು ಒಟ್ಟಿನಲ್ಲಿ ನಿಮ್ಗೆ ಅದು ತೋರಿಸ್ಬೇಕಾಗಿತ್ತು. ನನಗೆ ಮೇಲ್ಗಡೆ ಪಾರಿವಾಳ ಮನೆ ಮಾಡ್ಕೊಂಡಿದ್ದು ಎಷ್ಟು ಕ್ಯೂಟ್ ಆಗಿ ಮೊಟ್ಟೆ ಇಟ್ಟಿದ್ದು 2 ಅಂತಂದ್ರೆ, ಅದು ಮೊಟ್ಟೆ ಮೇಲೆ ಮೋಸ್ಟ್ಲಿ ಕಾವು ಕೊಡೋಕೆ ಕುತ್ಕೊಂಡಿದೆ ಕಾಣುತ್ತೆ. ಹಂಗಾಗಿ ನಿಮ್ಗೆ ಅದನ್ನ ನಾನು ತೋರ್ಸೋಕ್ಕಾಗಲಿಲ್ಲ. ಸುಮಾರು ಹೊತ್ತು ವೆಯ್ಟ್ ಮಾಡಿದೆ ಆಕ್ಚುಲಿ ಮೇಲ್ಗಡೆ. ಅದು ಇವಾಗ ಸರಿಯುತ್ತೆ ಅಂತ ಸ್ವಲ್ಪ ಜರ್ಗ್ಸಕ್ಕೆ ಟ್ರೈ ಮಾಡಿದೆ, ಅದಕ್ಕೆ ವಿಶೇಷ ಅಂದ್ಬಿಟ್ಟು ಅದು ಜರಗಲಿಲ್ಲ. ಸೊ ಅದಕ್ಕೆ ಎಷ್ಟು ಕಾಣ್ತೋ ಅಷ್ಟೇ ನಿಮಗೆಲ್ಲ ತೋರಿಸಿದೆ. ಸುಮಾರು ಜನ ಅದು ಪಾರಿವಾಳ ಇಟ್ಟರೆ ಒಳ್ಳೇದಲ್ಲ ಮನೆಯಲ್ಲಿ, ಹಂಗೆ ಅಂತಾರ ಹೇಳ್ತಾರೆ. ನನಗೂ ಅನ್ನಿಸ್ತು ಆಕ್ಚುಲಿ. ಸುಮಾರು ಕಡೆ ಕೇಳಿದ್ದೀನಿ ನಾನು ಕೂಡ, ಪಾರಿವಾಳ ಮನೆಯಲ್ಲಿ ಮನೆ ಮಾಡಬಾರ್ದು ಅಥವಾ ಮನೇಲಿ ಮೊಟ್ಟೆ ಇಡಬಾರ್ದು ಅಂತೆಲ್ಲ ಸುಮಾರು ಕಡೆ ಕೇಳಿದ್ದೆ. ನಾನು ಏನ್ ಮಾಡಲಿ ಅಂತ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ದೊಡ್ಡವ್ರಿಗೆಲ್ಲ ಫೋನ್ ಮಾಡ್ಬಿಟ್ಟು ಕೇಳಿದೆ, ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಅವ್ರು ಇಲ್ಲ ಪರವಾಗಿಲ್ಲ, ಏನ್ ಈಗ ಮೊಟ್ಟೆ ಇಟ್ಟಾಗ್ಬಿಟ್ಟಿದೆ, ಇವಾಗ ಏನ್ ಮಾಡಕ್ ಬರಲ್ಲ, ಸ್ವಲ್ಪ ಜನ ತೆಗ್ಬಿಡಿ ಬಿಸಾಕ್ಬಿಡಿ ಅಂತೆಲ್ಲ ಹೇಳಿದ್ರು. ನನಗೆ ತೆಗೆದು ಬಿಸಾಕಕ್ಕೆ ಮನ್ಸಾಗ್ತಾ ಇರಲಿಲ್ಲ. ಚಿಕ್ಕ ಮೊಟ್ಟೆಗಳು ಬೇರೆ 2 ಮೊಟ್ಟೆ ಇದಾವೆ. ಪಾಪ ಅದನ್ನು ಒಂದು ಜೀವನೇ ಅಲ್ವಾ, ಯಾಕೆ ಬಿಸಾಕೋದು, ಸುಮ್ಮನೆ ಇರ್ಲಿ ಬದುಕೊಳ್ಳಿ. ಮರಿ ಆದ್ಮೇಲೆ ಹೋಗ್ಬಿಡ್ತವೆ, ಆಮೇಲೆ ಮರಿ ಆಗತ್ತೆ ಅನ್ಕೊಳೋದು ಇರುತ್ತಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಬೆಕ್ಕಿನ ಕಾಟಗಳು ತುಂಬಾ ಜಾಸ್ತಿ ಇದೆ. ಸೊ ಏನಾಗುತ್ತೆ ಗೊತ್ತಿಲ್ಲ, ಅದಕ್ಕೆ ಇರ್ಲಿ, ಅದ್ರ ಪಾಡಿಗೆ ಅದು ನೇಚರ್ ಹೇಗಿರುತ್ತೋ ಹಾಗೆ ನಡೀಲಿ, ನಾವೇನೋ ಅಡ್ಡ ಹೋಗೋದು ಬೇಡ ಅಂತ ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೀನಿ ನಾನು. ಸೊ ಈ ಮೊಮೆಂಟ್ನ ನಾನು ಮಿಸ್ ಮಾಡೋದಿಲ್ಲ, ನಿಮ್ಗೆಲ್ಲ ತೋರಿಸೋಣ ಅಂತ ಅನ್ಕೊಂಡ್ಬಿಟ್ಟು ತೋರಿಸ್ದೆ. ಈ ರೀಸನ್ ಸಲುವಾಗಿ ನಾನು ಬ್ಲಾಗ್ ನಮ್ಮನೇಲಿ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಾಂದ್ರೆ ಅವಾಗಲೇ ಹೇಳ್ತಿದ್ದಂಗೆ ಡೈರೆಕ್ಟ್ ಆಗಿ ಗುಲ್ಬರ್ಗದಲ್ಲಿ ಇರ್ತಿತ್ತು. ಸೊ ಅದಕ್ಕೆ ಇವಾಗ ತಡ ಮಾಡೋದಿನ ಡೈರೆಕ್ಟ್ ಆಗಿ ನೀವೆಲ್ಲರೂ ಗುಲ್ಬರ್ಗಾಗೆ ಹೋಗ್ಬಿಡಿ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಫ್ರಮ್ ಗುಲ್ಬರ್ಗ. ಇವತ್ತು ಬಂದ್ಬಿಟ್ಟು ಸಂಡೇ ಮನೇಲಿ ಬೇಜಾರಾಗುತ್ತೆ ಎಲ್ರಿಗೂ. ಆಮೇಲೆ ಎಲ್ಲರೂ ಮನೇಲಿ ಇರ್ತಾರೆ. ಅದಕ್ಕೆ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಏನ್ ಸ್ಪೆಷಲ್ ಅಂತ ನಿಮಗೆ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ನೋಡೋಣ ಬನ್ನಿ. ಲೆಟ್ಸ್ ಗೋ. ನೋಡಿ ಸ್ನೇಹಿತರೆ, ನಮ್ಮ ಅಜ್ಜಿ ಏನ್ ಮಾಡ್ತಾ ಇದಾರೆ ಅಜ್ಜಿ? ಏನ್ ನಮ್ಮ ಕೆಲಸ ಸೀರಿಯಲ್ ನೋಡ್ತಾ ಇದ್ದೆ. ಆರಾಮೈತೆ ಲೈಫ್ ಅಜ್ಜಿ, ಸೀರಿಯಲ್ ನೋಡ್ಕೊಂಡು ಕತ್ಕೊಳ್ಳೋದು. ಇಲ್ಲಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ, ಎದ್ದಿದ್ದಾಳೆ ಅನಿಸುತ್ತೆ. ಮೋನಿ ಇಲ್ಲಿ ಕೂತಿದ್ದಾಳೆ. ಎದ್ದಿದ್ಲಾ? ಮೋನಿಂದ ಇದೇ ಡ್ಯೂಟಿ ಆಗಿದೆ. ಚಿಕ್ಕಮ್ಮ ಅಲ್ಲ ಮತ್ತೆ ಮಾಡಬೇಕು, ಚಿಕ್ಕಮ್ಮನ ಡ್ಯೂಟಿ ಇದು. ನಮ್ಮ ಪಪ್ಪ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇರ್ತಾರೆ ಖುಷಿ ಜೊತೆ. ಇಲ್ಲಿ ನಮ್ಮಪ್ಪ ಮನೆಗೆ ಬಂದರೆ ಕೆಳಗೆ ಇರೋದಿಲ್ಲ, ಅವಳು ಕಾಲುಗಳು ಮೇಲೇ ಇರ್ತಾವೆ, ತಲೆ ಮೇಲೆ ಕೂತಿರೋದು ಅವಳು ಜಾಗನೇ ಅದು. ಓಯ್ ಕೆಳಗಿಡ್ದು ಆಟಾಡಮ್ಮ. ಹಿಂಗೆ ನೋಡಿ, ಮೇಲೇನೆ ಇರೋದು ಇವಳು. ಅಮ್ಮಿ ಏನು ಮಾಡಕತ್ತೀರಿ? ನನ್ನ ಫೇವ್ರೆಟಾ ನಿಮ್ಮ ಮಗನ ಫೇವ್ರೆಟಾ? ನಮಗೂ ಇಷ್ಟ, ಬಟ್ ಮಗ ಮಾಡೋಂಥವ್ರು ಫಸ್ಟ್ ಮಾಡಕ್ ರೆಡಿ ಆಗ್ತಾರೆ. ನಾವೆಲ್ಲ ಹೇಳಿದ್ರೆ ಒಂದು 4 ದಿನ ಬೇಕು, 4 ದಿನ ಹೇಳ್ಸ್ಕೊಂತಾರೆ, ಅದಾದ್ಮೇಲೆ ಮಾಡೋದು. ಅದೇ ರೆಡಿ ಮಾಡ್ಕೋರಿ ನೀವು, ಬರ್ತೀನಿ ನಾನು. ನಮ್ಮ ಚೇತು ಏನು ಮಾಡ್ತಾ ಇದ್ದಾನೆ? ಏನು ಮಾಡ್ತಾ ಇದೀಯಪ್ಪ? ಕಂಪ್ಯೂಟರ್. ನಿಮ್ಮ ಮಮ್ಮಿ ನಿಂಗೆ ಬಿರಿಯಾನಿ ಮಾಡ್ತಾ ಇದಾರೋ? ಬಿರಿಯಾನಿ ಮಾಡಿದ್ರೆ ಇವನಂತೂ ಮನೇಲೇ ಇರ್ತಾನ, ಅವತ್ತೊಂದು ದಿನ ಹೊರಗಡೆನೆ ಹೋಗಲ್ಲ. ಖುಷಿ, ಒಂದು ಬಿರಿಯಾನಿ
ಬಿನಾನಿ ಬೇಕಾ? Hello, what do you mean? But I'm gonna show my mom to you guys. Hello, mommy. Hi, mommy. What are you doing? I am making biryani. Biryani? Yes. You like biryani? Yes. ಏನ್ ಮಾಡ್ತಾ ಇದೀಯ ನೀನು? I'm making a video. ಮೇಕಿಂಗ್ ಅ ವಿಡಿಯೋ? ಓಕೆ. I told Nam sister to ನಮಸ್ಕಾರ ಸ್ನೇಹಿತರೆ, ನನ್ನ ಕಡೆ ಇಡಿ ಮತ್ತೆ ಕ್ಯಾಮ್ರಾ. ಓಕೆ, ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಬಿರಿಯಾನಿ ಮಾಡ್ತಾ ಇದ್ದೀನಿ. ಯಾರಿಗೆ? ಖುಷಿಗೆ. Wait. ಆಯ್ತು, ಇಷ್ಟೇ ಹೇಳೋದು ವಿಡಿಯೋ. ನೋಡಿದ್ರಲ್ಲ, ನಮ್ಮ ಮಗಳು ಏನೋ ಸಣ್ಣದ ಹಂಗೆ ವ್ಲಾಗಿಂಗ್ ಶುರು ಮಾಡ್ತಾ ಇದ್ದಾರೆ. ಅವಳು ವಿಡಿಯೋ ಕ್ಲಿಪ್ ಹಾಕಿದೆ. ಏನು ಮಾಡ್ತಾ ಇದೀವಿ ಅಂತ ಅವಳು ಹೇಳಿದ್ಲು, ಅದನ್ನೇ ಮಾಡ್ತಾ ಇದೀವಿ. ಚಿಕನ್ ಬಿರಿಯಾನಿ ಅಂತ ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ನಮ್ಮಮ್ಮನೇ ಚಿಕನ್ ದಮ್ ಬಿರಿಯಾನಿ ಮಾಡೋಕ್ಕೆ ಸ್ಪೆಷಲ್ ಅವರು ನನಗೆ ಹೇಳ್ಕೊಡ್ತಾರೆ. ಅವ್ರು ಹೇಳ್ದಂಗೆಲ್ಲ ನಾನು ಮಾಡ್ತೀನಿ, ಅವ್ರು ಹೇಳ್ದಂತೆ ಹಾಕ್ತೀನಿ. ನನಗೆ ಪೂಜೆ ಮಾಡ್ತಾರೆ. ಇಲ್ಲ ನನಗೆ ಚೆನ್ನಾಗಿ ಮಾಡೋಕ್ಕೆ ಬರೋದಿಲ್ಲ. ನಾನು ಏನೋ ಒಂದು ಮಾಡ್ಬಿಟ್ಟು ಕೆಡಿಸ್ಬಿಡ್ತೀನಿ. No comments. No comments. ನಾನೆಲ್ಲ ಗ್ರೇವೀಸು ಕರೀಸ್ ಎಲ್ಲ ಚೆನ್ನಾಗಿ ಮಾಡ್ತೀನಿ, ಅದು ಚೆನ್ನಾಗಿ ಮಾಡ್ತೀನಿ. ಬಟ್ ಬಿರಿಯಾನಿ ಎಲ್ಲ ನನಗೆ ಯಾಕೋ ಸೆಟ್ ಆಗಲ್ಲ. ಅದಕ್ಕೆ ಇವತ್ತು ನಿಂತ್ಕೊಂಡ್ಬಿಟ್ಟು ನೀನು ಹೇಳು, ನಾನೇ ಹಾಕ್ತೀನಿ, ನಾನೇ ಮಾಡ್ತೀನಿ ಅಂತ ಹೇಳಿದೀನಿ. ಸೊ ಬನ್ನಿ ನೋಡ್ಕೊಳ್ಳೋಣ ಇವತ್ತು ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿ ನಮ್ಮ ಅಮ್ಮನ ಸ್ಟೈಲಲ್ಲಿ. ಏನೇನು ಇಟ್ಕೊಂಡಿದೀವಿ ಅಂತಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊತ್ತಂಬರಿ, ಪುದೀನ, ಲೆಮನ್ ಜ್ಯೂಸ್, ಇದು ಆನಿಯನ್, ಫ್ರೈಡ್ ಆನಿಯನ್ಸ್, ಮೊಸರು, ಇದು ಚಿಕನ್ ಬಿರಿಯಾನಿ ಮಸಾಲ, ಉಪ್ಪು, ಖಾರ, ಇನ್ನೆಲ್ಲ ಮಸಾಲ ಇದೆ. ಇನ್ನು ಅಕ್ಕಿ, ಇದರಲ್ಲಿನೂ ಬಾಸ್ಮತಿ ಹಾಕಬೇಕು. ಇದು ಎಷ್ಟು ಚಿಕನ್ ಇದೆ? 1 kgಗೆ ಇದು. ಇದರಲ್ಲಿ ಎಷ್ಟು ಗ್ಲಾಸ್ ಹಾಕಿದ್ದೀರಾ? ಇದರಲ್ಲಿ 4. 4 3 ನಾರ್ಮಲ್ ರೈಸ್ ನಾವು ಮನೇಲಿ ಮಾಡ್ತೀವಿ. ನಾರ್ಮಲ್ ರೈಸ್ ಈ ತರ ನಾವು ಪ್ಲೇನ್ ಮನೆಯಲ್ಲಿ ಡೈಲಿ ಯೂಸ್ ಮಾಡ್ಕೋತೀವಲ್ಲ, ಅದು 3 ಗ್ಲಾಸ್ ಅಲ್ವಾ? 3 ಗ್ಲಾಸು, ಇನ್ನೊಂದು ಬಾಸ್ಮತಿ 1 ಗ್ಲಾಸ್. ಫುಲ್ ಬಾಸ್ಮತಿ ಮಾಡಿದ್ರೆ ಅದು ಚೆನ್ನಾಗಿ ಅನ್ಸಲ್ಲ. ಅವ್ರವ್ರಿಗೆ ಇಷ್ಟ ಆಗಲ್ಲ ಫುಲ್ ಬಾಸ್ಮತಿ, ಸ್ಮೆಲ್ ಬರುತ್ತಲ್ಲ. ನಮಗೆ ಇದೇ ತರ ವಾಶ್ ಮಾಡಲ್ಲ ಇದನ್ನ. ಆಂಟಿ ನೀವು ವಾಶ್ ಮಾಡ್ಕೊಡಿ ಸರ್. ನೀನ್ ಬಾ. 1 kg ಚಿಕನ್ ಬಿರಿಯಾನಿ ಮಾಡೋಕ್ಕೆ ಸಾಮಗ್ರಿಗಳು ಏನೇನು ಬೇಕು ಹೇಳಿದ್ದೀವಿ. ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಕೊಡ್ತಾ ಹೋಗ್ತೀನಿ, ಹಾಕ್ತಾ ಹೋಗ್ತೀನಿ. ಓಕೆ ಓಕೆ ಓಕೆ. ಫಸ್ಟ್ ಏನು ಹಾಕ್ಬೇಕು? ಎಷ್ಟು ಹಾಕಿ ನೋಡು ಮಮ್ಮಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಇಲ್ಲ? ಜಾಸ್ತಿ ಬೇಕು. 2 ಸ್ಪೂನಾ? ದಪ್ಪ ಉಪ್ಪು, ರಾಕ್ ಸಾಲ್ಟ್, ಖಾರ. ಸ್ಪೂನ್ ಈ ತರ ಇದೆ. ಇದು ಟೇಬಲ್ ಸ್ಪೂನ್ ಟೀ ಸ್ಪೂನ್ ನನಗೆ ಗೊತ್ತಿಲ್ಲ. ಟೀ ಸ್ಪೂನ್ ತಗೋಬೇಡ. ನೀನ್ ಯಾಕೆ ನನಗೆ ಗೊತ್ತಿಲ್ಲಪ್ಪ. 2.5 ಒಂದು 2. ಬಿರಿಯಾನಿ ಮಸಾಲ, ಯಾವ ಬಿರಿಯಾನಿ ಮಸಾಲ ಇದ್ರೂ ಪರವಾಗಿಲ್ಲ ಅಲ್ಲ? ಯಾವ ಬ್ರ್ಯಾಂಡ್ ಬಿರಿಯಾನಿ ಮಸಾಲ ಇದ್ರೂ ಪರವಾಗಿಲ್ಲ. 1 ಟೇಬಲ್ ಸ್ಪೂನ್. ಇದು ಹಂಗೆ ಅಳತಿ ಅಂತೇಳಿ ನೋಡೋಕ್ಕಾಗಲ್ಲ. ನಾನು ನಾರ್ಮಲ್ ನಮ್ಮ ಮಮ್ಮಿ ಹೆಂಗ್ ಹಾಕ್ತಾರಂದ್ರೆ ಪ್ರೋ. ನಮ್ಮ ಮಿಕ್ಸರ್ಗೆಲ್ಲ ಅರ್ಥ ಆಗಲ್ಲ ಹಂಗೆಲ್ಲ ಹೇಳೋದು. ಅದಕ್ಕೇನೆ 1 ಸ್ಪೂನ್, 2 ಸ್ಪೂನ್ ಹಾಕ್ತೀನಿ. ಮೊಸರೆಷ್ಟು? ಒಂದು 4 ಸ್ಪೂನ್. 1 ಈ ಸ್ಪೂನಿಂದ 4 ಸ್ಪೂನ್. ದಿಸ್ ಸ್ಪೂನ್ ಐ ಡೋಂಟ್ ನೋ ವಾಟ್ ಇಟ್ ಇಸ್. 2 3 4 ಸ್ಪೂನ್ ಹಾಕ್ಲಾ? ನಾ ಹೇಳ್ದಲ್ಲ ಅವಲ್ಲಿ ಅಳತೆ ಮಾಡಿ ಹಾಕಲ್ಲ. ಮೆಜರ್ಮೆಂಟ್ಸ್ ಹಂಗೆ ಚೇಂಜ್ ಆಗ್ತಿರ್ತವೆ. ಪ್ಲೀಸ್ ಅಡ್ಜಸ್ಟ್. ಓಕೆ, ಮಿಕ್ಸ್ ಮಾಡಿಲ್ಲ. ಮಿಕ್ಸ್ ಮಾಡ್ಲಾ? ಇನ್ನೇನು ಹಾಕೋದು? ಆನಿಯನ್ ಇದು ಹಾಕೋದು ಬೇಡ? ಅದು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ನಾನು ಮಿಕ್ಸ್ ಮಾಡಿದ್ಮೇಲೆ ಒಂದ್ಸರಿ ನೋಡ್ತೀನಿ ಮೊಟ್ಟೆ ಅದು ಏನು ಕಲರ್ ಹೆಂಗಿದೆ. ಹೆಲಿಕಾಪ್ಟರ್ ಮಾಡಕ್ಕ, ಹೆಲಿಕಾಪ್ಟರ್ ಮದವಮನ್ ಸ್ಟೈಲ್ ಮಾಡಕ್ಕ. ಮಿಕ್ಸ್ ಆಯ್ತಿದೆ. ಇನ್ನೇನು ಹಾಕ್ಬೇಕು ಇದರಲ್ಲಿ? ಲೆಮನ್ ಜ್ಯೂಸ್ ಎಷ್ಟು? 2 ಟೇಬಲ್ ಸ್ಪೂನಾ? 1 ಸ್ಪೂನ್, 1.5. ಆನಿಯನ್, ಫ್ರೈಡ್ ಆನಿಯನ್ಸ್ ಒಂದು ಸ್ವಲ್ಪ ಅಷ್ಟೇನಾ? ಓಕೆ, ಇದಂತೂ ರೆಡಿ ಇದೆ. ಚಿಕನ್ ಅಂತೂ ಮ್ಯಾರಿನೇಟ್ ಮಾಡೋಕೆ ಏನೇನು ಹಚ್ಬೇಕೆಲ್ಲ ಹಚ್ಚಿಟ್ಟಿದ್ದೀವಿ. ಆಯಿಲ್, 1 ಟೇಬಲ್ ಸ್ಪೂನ್ ಆಯಿಲ್. ಸೊ ಆಯಿಲ್ ಹಾಕಿದ್ವಿ. ಸೊ ಇದನ್ನ ನಮ್ಮಮ್ಮ ಹೇಳಿದ್ರು 1/2 an hour ಮ್ಯಾರಿನೇಟ್ ಮಾಡ್ಬೇಕಂತ. ಇದನ್ನ ಮ್ಯಾರಿನೇಟ್ ಮಾಡೋಕ್ಕಿರೋಣ. ಇವಾಗ ಅನ್ನಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಅನ್ನಕ್ಕೆ ರೈಸ್ ಎಲ್ಲ ತೊಳೆದಿಟ್ಟಿದ್ದಾರೆ. ಇದನ್ನ ಎತ್ಬಿಟ್ಟು ಕುಕ್ ಮಾಡೋಕ್ಕಿರ್ಬೇಕು. ಯಾವ
ಇವಳಿಗೆ ಗ್ಯಾಸ್ ಗೊತ್ತಿಲ್ಲ ಯಾವ್ದು ನಮ್ಮ ಮನೇಲಿ ಇರೋದು 3 ಸಿಂಪಲ್ ಗ್ಯಾಸ್. ಇವರೆಲ್ಲ ಇಂಥದೆಲ್ಲ ಗ್ಯಾಸ್ ಇಟ್ಕೊಂಡ್ರೆ ಅಲ್ಲ ಅಡಿಗೆ ಮನೆಗೆ ಬಂದಿಲ್ಲ ಅದು ಹೇಳ್ತಾ ಇಲ್ಲ. ಹೆಂಗೆ ಹೇಳ್ತಾರಂದ್ರೆ ಅಡುಗೆನೇ ಮಾಡಲ್ಲ, ಬರೋದೇ ಇಲ್ಲ ಅನ್ನೋ ನಂಗೆ ಗೊತ್ತಾಗಲ್ಲ. ಇಲ್ಲ ಬರ್ತಾಳೆ ಏನೋ ಸ್ಪೆಷಲ್ ಮಾಡೋದಿಲ್ಲ ಗೊತ್ತಾ. ಸಮ್ ಸಾಲ್ಟ್, ರಾಕ್ ಸಾಲ್ಟ್, Salt Bay. ಒಂದಿಷ್ಟು ಒಂದು ಇಡಿಯಷ್ಟು ಎರಡು ಸತಿ ಹಾಕಿದ್ದೀನಿ. ಮತ್ತೇನು ಹಾಕ್ಬೇಕು ಇದರಲ್ಲಿ? ಗ್ರೀನ್ ಚಿಲ್ಲಿ ಈ ಥರ ಕಟ್ ಮಾಡಿ ಹಾಕೊಬೇಕಂತ. ಜಸ್ಟ್ ಫಾರ್ ಸಮ್ ಪಿಂಚ್ ಆಫ್ ಸ್ಪೈಸ್. ಅರ್ಧ ಹಂಗೆ ಹಾಕಲ್ಲ, ಕಟ್ ಮಾಡಿ ಹಿಂಡ್ಬೇಕಲ್ಲ. ಇಲ್ಲ ಅದು ಹಂಗೆ ಹಾಕಲ್ಲ. ಓಕೆ, ಮಸಾಲ ಖಜಾನ ಈಸಿ ಆಗುತ್ತೆ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಅಂದರೆ ಎಲ್ಲ ನಾನೇ ಹೇಳ್ಕೊಟ್ಟಿದ್ದೆ. ಇಟ್ಕೋಬೇಕು ಇಲ್ಲೆಲ್ಲ ಇಲ್ಲೋಡಿ ನೀಟಾಗಿ ಇಲ್ಲೆಲ್ಲ ಡಬ್ಬ ನಾನೇ ತರಿಸ್ಕೊಟ್ಟಿದ್ದೆ. ನಾನು ಸ್ಟಾರ್ ಅನಿ ಇಲ್ಲ ಅದು ಬಿರಿಯಾನಿ ಸ್ಟಾರ್. ಇಟ್ಸ್ ಲೈಕ್ ಅ ಸ್ಟಾರ್ ಕೇಕ್. 2-3 ಲವಂಗ, ಶಾಜೀರಾ 1 ಸ್ಪೂನು, ಚಕ್ಕೆ ಒಂದ್ರಲ್ಲಿ 4 ಪೀಸ್ ಮಾಡಿದೆ, ಇಲಾಚಿ 1-2, 1 ಸ್ಪೂನ್ನಷ್ಟು ತುಪ್ಪ ಹಚ್ಬಿಟ್ಟು ಇನ್ನು ಬಾಯ್ಲ್ ಆಗಕ್ಕೆ ಕಾಯ್ಬೇಕು. ಎಷ್ಟು ನಿಮಿಷ ಬಾಯ್ಲ್ ಮಾಡಬೇಕು? ಇದು ಒಂದು ಬಾಯ್ಲ್ ಬಂದರೆ ಸಾಕು. 1 ಬಾಯ್ಲ್ ಬಂದ್ಬಿಡುತ್ತಲ್ಲ, ಹಾಂ, ಎಲ್ಲ ಎತ್ತಕೊಂಡ್ಬಿಡ್ಬೇಕು ನೀರು. ಅಷ್ಟು ಸತಿ ಮಾಡಿದೀನಿ ನಾನು, ಅಂದ್ರೂ ಮಾಡಕ್ ಬರಲ್ಲ ನನಗೆ. ಅದೇನ್ ಮ್ಯಾಜಿಕ್ ಹಾಕ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಬೆಂಗಳೂರಿಂದ ಬಂದ್ಬಿಡ್ತಾಳೆ, ಮಮ್ಮಿ ಮತ್ತೊಂದ್ಸರಿ ಹೇಳು. ನೋಡೋಣ, ಈ ಸತಿ ನಾನು ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಹೆಂಗಾಗುತ್ತೆ. ನೆಕ್ಸ್ಟ್ ಟೈಮ್ ಬೆಂಗಳೂರಲ್ಲಿ ಮಾಡಿಸ್ಕೊಡ್ತೀನಿ ನೋಡ್ತೀನಿ. ನಾನೇ ಮಾಡ್ತೀನಿ ಒಮ್ಮೆ. ನಾನು ಬರಲ್ಲ ಹೇಳಕ್ಕೆ. ನೀನು ಬರಬೇಡ. ಲೆಟ್ಸ್ ವೇಟ್ ಫಾರ್ ದ ರೈಸ್ ಟು ಕುಕ್. ನೀವು ಎಲ್ಲ ಬಿರಿಯಾನಿ ಮಾಡಕತ್ತೀರಿ, ನಾನು ಕೊತ್ತಂಬರಿ ಮಾಡ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಸೌತೆಕಾಯಿ, ಮೆಣಸಿಕಾಯಿ ಎಲ್ಲ ಹಾಕಿ ಮೊಸರನ್ನ ಮಿಕ್ಸ್ ಮಾಡಿ ಬಿರಿಯಾನಿ ಜೊತೆ ತಿಂದ್ರೆ ಭಾರಿ ಸೂಪರ್ ಆಗಿರುತ್ತೆ. ಯಾರು ಕೋಸಂಬರಿ ಮಾಡ್ತಾ ಇದಾರಲ್ಲ ಅವ್ರಿಗೇನೆ ಬಿರಿಯಾನಿ ಇಷ್ಟ ಇಲ್ಲ. ಹೌದು, ಅವನಿಗೆ ಚಿಕನ್ ಬಿರಿಯಾನಿ ಇಷ್ಟ, ನಾನು ಮಟನ್ ಬಿರಿಯಾನಿ ಇಷ್ಟ. He is a mutton man. We are chicken persons. ಯುವರ್ ಹಸ್ಬೆಂಡ್ ಆಲ್ಸೋ? Yes. ಮಟನ್. ನಮ್ಮ ಮನೆಯವರಿಗೂ ಡೈನಾಮಿಕ್ ರಾಕಿ ಅವ್ರಿಗೂ ಮಟನೇ ಇಷ್ಟ, ಮಟನ್ ಬಿರಿಯಾನಿನೇ ಇಷ್ಟ. ನಮ್ಮ ಮನೆಯಲ್ಲೂ ಬಿರಿಯಾನಿ ಮಾಡಿದಾಗ ಡೈನಾಮಿಕ್ ರಾಕಿ ಅವರೇ ಕೋಸಂಬರಿ ಮಾಡೋದು. ಇಲ್ಲಿ ನಮ್ಮ ಮನೇಲಿ ಅಮ್ಮ ಮನೆಯಲ್ಲಿ ಮಾಡ್ತಾ ಇದ್ರೆ ಪಪ್ಪ ಏನು ಕೇಳೋದು ಇಲ್ಲ. ಫ್ರಿಜ್ಜಲ್ಲಿ ಎಲ್ಲ ಕೋಸಂಬರಿ ಏನೇನು ಬೇಕೆಲ್ಲ ತೆಗೆದಿಟ್ಬಿಟ್ಟು ಕಟ್ ಮಾಡಿಬಿಟ್ಟು ರೆಡಿ ಇಟ್ಬಿಡ್ತಾರೆ. ಮಾಡಂತ ಹೇಳೋದು ಬೇಕಾಗಿಲ್ಲ ಅವ್ರಿಗೆ. ನೋಡೋಣ ಬನ್ನಿ ಏನು ಕತೆ ಅಂತ. ಅಕ್ಕಿ ಬಾಯ್ಲ್ ಆಗ್ತದೆ. ಬಾಯ್ಲ್ ಆದರೆ ಸಾಕು. ಒಂದು ಬಾಯ್ಲ್ ಬಂದಿದೆ ಇವಾಗ. ಹಿಂಗೆ ಮುಟ್ಬಿಟ್ಟು ನೋಡ್ಬೇಕಲ್ಲ ಮಮ್ಮಿ. ಹಿಂಗೆ 70% ಕುಕ್ ಆಗಿರ್ಬೇಕಲ್ಲ. 70 ಅಲ್ಲ 25 ಕುಕ್ ಆಗುತ್ತೆ. 75 ಅನ್ನ ಬಿರಿಯಾನಿಯಲ್ಲಿ ಕುಕ್ ಆಗುತ್ತೆ. ಅದಕ್ಕೆ ಬಿರಿಯಾನಿ ಮಾಡಕ್ಕೆ ಬರಲ್ಲ ಇವಳಿಗೆ. ಕರೆಕ್ಷನ್ 25% ಕುಕ್ ಆಗಿರ್ಬೇಕು. ಅದಾಗಿದೆ. ಸರಿ, ಇವಾಗ ಅದು ಡ್ರೈನ್ ಮಾಡಬೇಕು. ಪೂರ್ತಿ ನೀರು ಕರ್ಕೊಂಡ್ಬಿಡ್ಬೇಕು. ಪೂಜಾ ಹಿಂಗೆಲ್ಲ ತೆಗಿತಾಳೆ ಈ ಥರ ಎಲ್ಲ. ಎಲ್ಲ ಮಾಡ್ತೀನಿ ನಾನು. ಎಲ್ಲ ಮಗಳು ಕರೀತಾಳೆ. ಅಯ್ಯೋ ಎಷ್ಟು ಬಜ್ಜಿ ಯಾರು ಹಚ್ತಾರೆ ಬನ್ರಿ ಬಿರಿಯಾನಿ. ಇಲ್ಲ, ನನಗೆ ಇದು ಮಾಡೋಕ್ಕೆ ಹೆದರಿಕೆ. ಚಿಕನ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ ದಮ್ ಕೊಡೋಕ್ಕೆ ನಾವು. ಸೊ ಇಲ್ಲಿ 1/2 hour ಮ್ಯಾರಿನೇಟ್ ಆಗಿದೆ ಚಿಕನ್. ಇವಾಗ ಗ್ಯಾಸ್ ಮೇಲೆ ಇಡಬೇಕು. ಓಕೆ, ಫ್ಲೇಮ್ ಹೈಯಲ್ಲಿ ಇಡಬೇಕು. ಫಸ್ಟ್ ಬಾಯ್ಲ್ ಬಂದಿದೆ. ಇದ್ರ ಮೇಲೆ ಎಲ್ಲ ನಾವು ಫ್ರೈಡ್ ಈರುಳ್ಳಿ ಒಂದು ಸ್ವಲ್ಪ, ಇದು ಕೊತ್ತಂಬರಿ, ಸ್ವಲ್ಪ ಕೊರಿಯಾಂಡರ್, ಸ್ವಲ್ಪ ಪುದೀನ. ರೈಸ್ ಹಾಕೊಂಡ್ಬೇಕಾ ಇವಾಗ? ರೈಸ್ ಹಾಕೋದು. ಎಷ್ಟು ಲೇಯರ್ ಅಕ್ಕಿ ಮೇಲೆ ಲೇಯರ್ಸ್ ಮಾಡಬೇಕು. ಜಾಸ್ತಿ ಅಕ್ಕಿ ಇದ್ದಷ್ಟು ಲೇಯರ್ ಜಾಸ್ತಿ ಬರುತ್ತೆ. ರೈಸ್ ಹಾಕೊಂಡ್ಮೇಲೆ ಇದನ್ನೆಲ್ಲ ಹಾಕಬೇಕು. ಮತ್ತೆ ಫ್ರೈಡ್ ಆನಿಯನ್, ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ, 1-2 ಲೆಮನ್ ಜ್ಯೂಸ್ ಇದೆ. ಇದು ಆನಿಯನ್ ಫ್ರೈ ಮಾಡಿರ್ತೀವಲ್ಲ ಅದೊಂದು ಆಯಿಲ್ ಉಳಿದಿರುತ್ತಲ್ಲ, ಅದು ಆಯಿಲ್ ಇದು. ಒಂದು 3 ಸ್ಪೂನ್ ಆಯಿಲ್. ಫ್ಲೇಮ್ ಹೈಯಲ್ಲೇನೆ ಇದೆ. ಸೊ ಹೈಯಲ್ಲಿ ಇಟ್ಕೊಂಡ್ಬಿಟ್ಟೇ ಮಾಡ್ಬೇಕಂತ. ಎಲ್ಲ 10 ಮಿನಿಟ್ಸ್ ಇದಕ್ಕೆ ಚೇಂಜ್ ಮಾಡ್ತಾ ಹೋಗಿ. ಇದು ಅಕ್ಕಿ ಭಾಳತ್ತು ಆ ಥರನೇ ಇಟ್ಬಾರ್ದು. ಹಿಂಗೆ ಮಾಡಿಬಿಟ್ಟು ಫಾಸ್ಟ್ ಮಾಡಬೇಕಿದು ಬಿರಿಯಾನಿ. ಅಕ್ಕಿ ಏನಿದೆಲ್ಲ ಅದೇ ಮೇನ್ ಮಾಡಿಟ್ಟು ಅಲ್ಲಿ ಇಟ್ಬಿಟ್ಟು ನಾನು ಸ್ವಲ್ಪ ಲೇಟಾಗಿ ಎಲ್ಲ ರೆಡಿ ಮಾಡ್ತೀನಿ ಅಂದರೆ ಬರೋದು ಲೇಟಾಗಿ ಬಿಡ್ತೀನಿ. ಅನ್ನ ಮೆತ್ತಗಾಗ್ಬಿಡ್ತೀನಿ ಅಕ್ಕಿ.
ಅಕ್ಕಿ ಬಸ್ದಾದ್ಮೇಲೆ ತಕ್ಷಣ ದಮ್ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕಲ್ಲ. ನೋಡೋಣ. ಕರೆಕ್ಟಾಗಿ 2 ಲೇಯರ್ ಆಗಿದೆ. ಸೊ ಅದ್ರ ಮೇಲೆ ಇನ್ನೊಂದು ಲೇಯರು ಆನಿಯನ್. ಸೇಮ್ ಪ್ರೊಸೀಜರ್ ಅದೇ ಇದೆಲ್ಲ ಇನ್ನೊಂದು ಸರಿ. ನನ್ನ ತಮ್ಮಗೆ ಮಸಾಲ ಭಾಳ ಇಷ್ಟ. ಮಸಾಲ ಜಾಸ್ತಿ ಇರಬೇಕು. ನಾನು ಹೇಳ್ದಲ್ಲ ನಮ್ಮ ತಮ್ಮಗೆ ಮಸಾಲ ಅಂತ, ಅವ್ನಿಗೆ ಇದ್ರೆ ಹೆಂಗೆ ಇಷ್ಟ ಹಂಗೆ ಮಾಡೋದು, ನಮ್ಮಿಷ್ಟ ಅಲ್ಲ. ಆಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ 3-4 ಸ್ಪೂನ್ ಅಗೇನ್ ಮುಚ್ಚಿಬಿಟ್ಟು ಎಲ್ಲ ವೇಟ್ ಇಡಬೇಕು. 2 ಇಟ್ಟಿದ್ದೀವಿ, ವೇಟ್ ಜಾಸ್ತಿ ಆಗಿ ಅಂತ. ಈಗ ಸ್ವಲ್ಪ ಕಮ್ಮಿ ಮಾಡಬೇಕು, ಮೀಡಿಯಮ್ ಇಡ್ಬೇಕಾ? 15 ಮಿನಿಟ್ಸ್ ಮೀಡಿಯಮಲ್ಲಿ ಇಡಬೇಕು. ಅದಾದ್ಮೇಲೆ ರೊಟ್ಟಿ ಮಾಡೋ ಹಂಚಿರುತ್ತಲ್ಲ ಅದು ಚೆನ್ನಾಗಿ ಕಾಯಿಸ್ಬೇಕು ಗ್ಯಾಸ್ ಮೇಲೆ. ಇದನ್ನು ಅದ್ರ ಮೇಲೆ ಎತ್ತಿಡ್ಬೇಕು. ಅದು ಒಂದು 20 ಮಿನಿಟ್ಸ್. ಇದು 15 ಮಿನಿಟ್ಸ್, ಅದು 20 ಮಿನಿಟ್ಸ್. ಟೋಟಲ್ 40-45 ಮಿನಿಟ್ಸ್ ಬೇಯಬೇಕಲ್ಲ, ಕೆಳಗಡೆ ಚಿಕನ್ ಬೇಯಬೇಕು. ವಿಲ್ ಬಿ ಬ್ಯಾಕ್ ಆಫ್ಟರ್ 15 ಮಿನಿಟ್ಸ್. 15 minutes later. ಇವಾಗ ಇಲ್ಲಿ ನಾವೊಂದು ಹಂಚು ಮೇಲೆ ಇವಾಗ 20 ಮಿನಿಟ್ಸ್ ಅದ್ರ ಮೇಲೆ ಆಗಬೇಕು. ಇದು ಫುಲ್ ಕಾದಿರ್ಬೇಕಂತೆ ಹಂಚು. ಇದು ಕಾದಾದ್ಮೇಲೆ ಇದನ್ನ ಎತ್ಬಿಟ್ಟು ಇಲ್ಲಿಟ್ಟು 15-20 ಮಿನಿಟ್ಸ್ ಮೇಲೆ ಇಟ್ಕೊಂಡ್ರೆ ಇಟ್ಬೋದು. ಈ ಥರನು ಅದು ಪೀಸ್ ಎಲ್ಲ ಒತ್ತೋ ಚಾನ್ಸ್, ಕಪ್ಪಾಗೋ ಚಾನ್ಸಸ್ ದಮ್ ಇಟ್ಕೊಳ್ಳೋದು ಚೆನ್ನಾಗಿ. ಇಲ್ಲಾಂದ್ರೆ ಒತ್ತೋಗ್ಬಿಡುತ್ತೆ. ಅದಕ್ಕೆ ಇದನ್ನ ಎತ್ಬಿಟ್ಟು ಇಲ್ಲಿಡ್ಬೇಕು. ಯಾರು ವೆಜ್ ಬಿರಿಯಾನಿ ಮಾಡೋರು ಈ ಥರನೂ ಮಾಡ್ಬೋದು. ಎಲ್ಲ ತರಕಾರಿಗಳು ದಪ್ಪ ದಪ್ಪ ಕಟ್ ಮಾಡಿಬಿಟ್ಟು ಈ ಥರನ ಎಲ್ಲ ಅದಕ್ಕೆ ಹಚ್ಬಿಟ್ಟು ಈ ಥರ ಲೇರ್ ಹಾಕೊಂಡು ಮಾಡ್ಬೋದು, ಚೆನ್ನಾಗಿರುತ್ತೆ. 10 ಮಿನಿಟ್ಸ್ ಹೈ, 10 ಮಿನಿಟ್ಸ್ ಸಿಮ್ ಸಾಕಲ್ಲ. ಎದ್ಬಿಟ್ಟಿಡೋಣ ಇವಾಗ. ಸಿಮ್ಮಲ್ಲಿ ಇನ್ನೊಂದು 15 ನಿಮಿಷ ಇಟ್ಬಿಟ್ಟು 2 ಗಂಟೆಗೆ ಊಟ ರೆಡಿ ಆಗಿತ್ತು ಬಿರಿಯಾನಿ. ಇನ್ನೂ ರೆಡಿ ನಾಚಾಯ್ತು, ಫುಲ್ ರೆಡಿ ಇರ್ತಾನೆ ಅವನು. ಬರೀ ವಿಡಿಯೋ ಮಾಡ್ಸಕತ್ತಾರ ಇವ್ರ ಕಡೆ. ಅವಾಗಿನ ಜಲ್ದಿ ಕೊಡೋ ಅಂದ್ರೆ ವಿಡಿಯೋಗ್ರಾಫರ್ ಅಲ್ಲ, ಮತ್ತೆ ಯಾರು ಮಾಡ್ಬೇಕು? ಡೈನಾಮಿಕ್ ರಾಕಿ ಅವ್ರು ಇಲ್ಲ ಅಲ್ಲ. ಡೈನಾಮಿಕ್ ತೇತು ಅದು. ಮನೇಲಿ ಇವತ್ತು ಡೈನಾಮಿಕ್ ಚೇತನೇ, ಇವತ್ತು ಡೈನಾಮಿಕ್ ರಾಕಿ ಬರೋವರೆಗೂ ಡೈನಾಮಿಕ್ ಚೇಂಜ್ ಬೇಕು. 15-20 ಮಿನಿಟ್ಸ್ ಆಯಿತು ಸಿಮ್ಮಲ್ಲಿ. ಬಿರಿಯಾನಿ ರೆಡಿ ಇದೆ. ಸ್ಮೆಲ್ ಫುಲ್ ಮನೆ ತುಂಬಿಕೊಂಡಿದೆ. ತಿನ್ಬೇಕು ಇವಾಗ. ಆಡ್ಸಿದ್ದೀನಿ ಅಂದ್ರೆ ಈಗ ತೆಗಿಲ್ಲ. ಈಗ ಒಂದು 10 ನಿಮಿಷ ಆದ್ಮೇಲೆ 10 ಮಿನಿಟ್ಸ್ ಆದ್ಮೇಲೆ ಓಪನ್ ಮಾಡಿಬಿಟ್ಟು ತಿನ್ಬೇಕು. ತಿನ್ನೋದು ತೋರಿಸ್ತೀವಿ ನಿಮಗೆ, ಅದನ್ನು ನೋಡ್ಕೊಳ್ಳಿ. ಡಿವೈನ್ ದಮ್ ಬಿರಿಯಾನಿ ರೆಡಿ ಟು ತಿನ್ನಕ್ಕೆ ಹೋಗೋಣ ಬನ್ರಿ. ಬಿರಿಯಾನಿ ಕ್ಲಾಸ್ ಮಾಡೋದಕ್ಕೆ ಏನಿಲ್ಲ ಬಿಡು. ಒಂದು ವಾರ ಆಗಿರಲ್ಲ. ವೆರಿ ನೈಸ್, ಸೂಪರ್ ಸೂಪರ್, ಥ್ಯಾಂಕ್ ಯು. ಸೂಪರ್ ಸೂಪರ್. ಆಯ್ತು, ಅದು ಮಾಡ್ಕೊಳ್ತಾರೆ ವೀಕ್ಷಕರು ಪ್ರೇಕ್ಷಕರು ಎಲ್ಲ ನೋಡಿದ್ರಲ್ಲ, ನಿಮ್ಗೆಲ್ಲ ರೆಸಿಪಿ ತೋರಿಸಿದೆ. ನೀವು ಒಂದ್ಸತಿ ಪ್ಲೀಸ್ ಟ್ರೈ ಮಾಡ್ರಿ ನಮ್ಮ ಅಮ್ಮನ ದಮ್ ಬಿರಿಯಾನಿ. ಇಷ್ಟ ಆದರೆ ಕಾಮೆಂಟ್ ಮಾಡಿ ಪ್ಲೀಸ್. ಬೆಸ್ಟ್ ಬಿರಿಯಾನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ದಮ್ ಬಿರಿಯಾನಿ ಮಾಡೋದು ತೋರಿಸಿದ್ವಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕು, ಕಾಮೆಂಟು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಚಾನಲ್ ಜಾಯ್ನ್ ಆಗಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.